ಅಷ್ಟು ದೂರದಿಂದ ಹತ್ತು ಬಂದು ತಣ್ಣಗಿರೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ತೇಜೋ ವನ್ಯ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಇಲ್ಲೇ ಕೋಲಾರ ಹತ್ರ ಬಂದಿದ್ವಿ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ರೀಸನ್ ಬಂದು ನಾವಿವತ್ತು ಅಂತರಗಂಗೆ ಪ್ಲೇಸ್ ಇದೆಯಲ್ಲ ಕೋಲಾರ ಹತ್ರ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಹಾಗೆ ಅಲ್ಲಿದ್ದ ವಿಶೇಷತೆ ಏನು ಎಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಸಿಕ್ಕಾಪಟ್ಟೆ ಬಿಸಿಲು, ಎ ಸಿಲಿ ಹೋದ್ರೂ ಬಿಸಿ ಆಗ್ತಾ ಇದೆ, ಆ ಥರ ಆಗಿದೆ. ಬಟ್ ನೋಡೋಣ ಏನಂತಾರ ನನಗೆ ಅಂದರೆ. ಸದ್ಯ ಬಸ್ ಹತ್ತಿಲ್ವಲ್ಲ, ಆಕ್ಸಿಡೆಂಟ್ ಬೇರೆ ಆಗಿದೆ, ಜಸ್ಟ್ ಮಿಸ್ಸು ಪಾಪ. ಇವನು ಗುದ್ದಿರೋದು ಈ ಕಡೆಯಿಂದ, ಆ ಕಡೆಯಿಂದ ಬರೋಂಗೆ. ಸೊ ಇವಾಗ ಕೋಲಾರ ಡಿಸ್ಟಿಕ್ ಒಳಗಡೆ ಎಂಟರ್ ಆದ್ವಿ. ಇನ್ನು ಅಂಬೇಡ್ಕರ್ ಜಯಂತ್ಯೋತ್ಸವ ಅಂತ ಎಲ್ಲ ಹಾಕೊಂಡಿದ್ದಾರೆ. ಯಾವುದೋ ದೇವಸ್ಥಾನ ಇದೆ, ನೆಲಗಂಗಮ್ಮ ದೇವಿ ದೇವಾಲಯ ಇದೆ ನೋಡಿ ದೇವಸ್ಥಾನ. ಎಷ್ಟು ಮೆಟ್ಲೈತಣ್ಣ? 150 ಮೆಟ್ಲೈತೆ. 110. ಸೊ ಬಂದ್ವಿ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ. ದಕ್ಷಿಣ ಕಾಶಿ ಅಂತರಗಂಗೆ ಇದ್ರ ಬಗ್ಗೆ ಕೇಳಿದ್ವಿ ಆ್ಯಕ್ಚುಲಿ, ಬಟ್ ಯಾವತ್ತೂ ವಿಸಿಟ್ ಮಾಡೋಕ್ಕೆ ಟೈಮು ಆಗಿರಲಿಲ್ಲ, ಗೊತ್ತೂ ಇರಲಿಲ್ಲ. ಇವತ್ತು ಕೋಲಾರಿಗೆ ಫಂಕ್ಷನಿಗೆ ಬಂದಿದ್ವಿ. ಸೊ ಹಂಗೆ ಅಲ್ಲಿಂದ ಜಸ್ಟ್ 20 ಮಿನಿಟ್ಸ್ ಅಷ್ಟೇ. ಸೊ ಹಂಗಾಗಿ ಏನಿದೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅರೌಂಡ್ 150 ಸ್ಟೆಪ್ಸ್ ಇದೆಯಂತೆ. ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತಾ ಇರೋದು. ಹೋದ ವಾರದಿಂದ ಬರೀ ಸ್ಟೆಪ್ಸ್ ಹತ್ತದೇ ಆಗಿದೆ. ಹೋದ ವಾರ 3350, ಈ ವಾರ 150. ನೆಕ್ಸ್ಟ್ ಎಷ್ಟು ನೋಡ್ಬೇಕು. ಕೇಳಮ್ಮ ತುಳಸಿ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಕ್ರೇಜಿ ಇದೆ ಟ್ರಕ್, ಮೆಟ್ಲು ಹತ್ಕೊಂಡು ಹೋಗೋದು. ಕರೆಕ್ಟಾಗಿ 2:45 ಬಿಸಿಲಲ್ಲಿ ಹತ್ತುತ್ತಾ ಇದ್ದೀವಿ. ಮಾನ್ಸೂನಲ್ಲಿ ಬಂದರೆ ಫುಲ್ ಗ್ರೀನರಿ ಇರುತ್ತೆ ಅನಿಸುತ್ತೆ, ಮೇ ಬಿ. ಫುಲ್ ಕಾಡೊಳಗಿದೆ. ಒಂದು ವಿಕೆಟ್ ಆಲ್ರೆಡಿ ಡೌನು. ಹೀಲ್ಸ್ ಬೇರೆ ಹಾಕೊಂಡು ಹಿಡ್ಕೊಂಬರ್ತಾ ಇದ್ದಾರೆ ಮೆಟ್ಲು ಹತ್ತಕ್ಕೆ. ಓ ಹೆವಿ ಇದೆ ಗುರು ಟ್ರಕ್ಕಿಂಗ್ ಇದು. 150 ಮೆಟ್ಲು ಅನ್ನೋದಷ್ಟೇ ಕ್ರೇಜಿ ಇದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಬನ್ನಿ. ಇನ್ನು ದೇವಸ್ಥಾನ ಹೆಂಗಿದೆ ನೋಡೋಣ, ತಣ್ಣಗಾಗ್ಬೋದು ದೇವಸ್ಥಾನಕ್ಕೆ ಹೋದ್ಮೇಲೆ, ಚೆನ್ನಾಗಿರುತ್ತೆ. ಫೈನಲಿ ರೀಚ್ ದ ಡೆಸ್ಟಿನೇಷನ್, ಅಂತರಗಂಗೆ. ಇದೇ ನಂದಿ ಬಾಯಿಂದ ನೀರು ಬರೋದು ನ್ಯಾಚುರಲ್ ಆಗಿ. ಅಷ್ಟು ಮೇಲಿಂದ ಅಷ್ಟು ಬಿಸಿಲಿದ್ರೂ ಫುಲ್ ತಣ್ಣಗಿದೆ ನೀರು, ಫುಲ್ ಥಂಡಿ ಇದೆ ನೀರು. ಇಲ್ಲಿ ಬಂದು ನೀರು ಕುಡ್ದು ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಹೋಗ್ತಾರೆ. ಸೊ ದಕ್ಷಿಣ ಕಾಶಿ ಅಂತ ಹೆಸರಿರುತ್ತೆ. ಇನ್ನೂ ಏನೇನು ವಿಶೇಷತೆ ಇದೆ ನೆಕ್ಸ್ಟ್ ವೀಡಿಯೋಸಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀವಿ. ತಣ್ಣಗಿದೆ ಮಾತ್ರ ನೀರು. ಮೇಲ್ಗಡೆ ನಂದಿಯಿಂದ ನೀರು ಬರ್ತಾ ಇದೆ. ಇಲ್ಲಿಂದ ಬಂದು ಈ ಥರ ಇದೆ. ಎಷ್ಟು ಚೆನ್ನಾಗಿ
ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಂಗನ್ಸ್ತು ಅಂತರಗಂಗೆ? ಚೆನ್ನಾಗಿದೆ ಅಲ್ಲ? ಕಷ್ಟ. ಇಷ್ಟು ಬಿಸಿಲಲ್ಲಿ ಹತ್ಕೊಂಡು ಹೋಗಿದ್ಕೋ ಅಲ್ಲಿ ಹೋಗಿ ಒಂಚೂರು ನೀರು ಮುಖಕ್ಕೆ ಹಾಕೊಂಡ್ವಿ. ಫುಲ್ ರಿಲ್ಯಾಕ್ಸೇಷನ್. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾರ್ಯಾರು ಕೋಲಾರಿಗೆ ಬರ್ತೀರಾ ಅವರು ವಿಸಿಟ್ ಮಾಡಿ. ಚೆನ್ನಾಗಿದೆ ಪ್ಲೇಸ್. ಚೆನ್ನಾಗಿದೆ. ಸೊ ಇಲ್ಲಿಂದ ಟ್ರಕ್ಕಿಂಗು ಇದೆ. ಟ್ರಕ್ಕಿಂಗ್ ಸ್ಟಾರ್ಟ್ ಅಟ್ 6 AM. ಇದು ಆನ್ಲೈನ್ ಬುಕ್ಕಿಂಗ್ ಆಗಿದ್ರೆ ಮಾತ್ರ ಟ್ರೆಕ್ಕಿಂಗಿಗೆ ಅಲೋ ಮಾಡೋದು. ಸೊ ಇಲ್ಲಿದು ಮೇನ್ ಸ್ಥಳ ಪುರಾಣ ಏನು ಅಂದರೆ ಕಾಶಿಯಿಂದ ಇಲ್ಲಿ ನೀರು ಬರುತ್ತೆ ಅಂತ ಅದು ಸ್ಥಳ ಪುರಾಣ ಇರೋದು. ಆ್ಯಕ್ಚುಲಿ ಇಲ್ಲಿ ಯಾವುದೋ ಮುನಿಗಳು ತಪಸ್ಸು ಮಾಡೋಕ್ಕೆ ಬಂದು ಕೂತಾಗ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಆ ಪ್ರತಿಷ್ಠಾಪನೆ ಮಾಡಿರೋ ಲಿಂಗಗಳಿಗೆ ಅಭಿಷೇಕ ಮಾಡೋಕ್ಕೆ ಯಾವುದೂ ಗಂಗಾ ಮಾತೆ ಶುದ್ಧವಾದ ಗಂಗೆ ಇಲ್ಲಿಲ್ಲ ಅಂತ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀರು ತೊಗೊಂಬಂದ್ಬಿಟ್ಟು ಇಲ್ಲಿ ಅಭಿಷೇಕ ಮಾಡ್ತಿದ್ರಂತೆ. ಸೊ ಹಂಗಾಗಿ ಒಂದ್ಸಲಿ ನೀರು ತೊಗೊಂಡು ಬರ್ಬೇಕಾದ್ರೆ ಗಂಗೆ ಮಾತೆನೇ ಪ್ರತ್ಯಕ್ಷ ಆಗಿ ಎಲ್ಲಿಗೆ ತೊಗೊಂಡೋಗ್ತಾ ಇದೆಯಾ ನೀರು ಅಂತ ಕೇಳಿದಾಗ ಈ ಥರ ಇಲ್ಲಿ ತೊಗೊಂಡೋಗ್ತಾ ಇದ್ದೀನಿ ಅಭಿಷೇಕ ಮಾಡೋಕ್ಕೆ ಅಂತ ಗಂಗಾ ಮಾತೆಗೆ ಹೇಳಿದಾಗ ಗಂಗಾ ಮಾತೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿರ್ತಾರಂತೆ. ಸೊ ಋಷಿಮುನಿಗಳು ನಂಬಿರಲ್ಲ ನೀವು ಬರಲ್ಲ ಅಂತ. ಸೊ ಋಷಿಮುನಿಗಳದ್ದು ರುದ್ರಾಕ್ಷಿ ಮತ್ತು ಅವ್ರದ್ದು ಕಣ್ಣು ಏನೋ ಇರುತ್ತಲ್ಲ ಕೈಗೆ ಇಟ್ಕೊಂಡಿರ್ತಾರಲ್ಲ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ರಂತೆ. ಸೊ ಅವರು ಅಲ್ಲಿಂದ ಇಲ್ಲಿಗೆ ಬಂದು ನೋಡೋಷ್ಟೊತ್ತಿಗೆ ಅದು ನೀರಲ್ಲಿ ಹರಿದು ಇಲ್ಲಿಗೆ ಬಂದು ಇತ್ತಂತೆ ರುದ್ರಾಕ್ಷಿ ಮತ್ತು ಅವ್ರದ್ದು. ಸೊ ಅವಾಗಿಂದ ಪ್ರತೀತಿ ಬಂದು ಇಲ್ಲಿ ಗಂಗೆ ಮಾತೆ ಕಾಶಿಯಿಂದ ಬಂದು ಇಲ್ಲಿ ನೆಲೆಸಿರೋದು ಅಂತ. ಮತ್ತು ಈ ನೀರು ಹೇಗೆ ಬರುತ್ತೆ ಅಂತ ಯಾವುದೇ ಸೈಂಟಿಸ್ಟ್ಗಳು ಸರ್ಚ್ ಮಾಡಿದ್ರು ಯಾರಿಗೂ ಗೊತ್ತಾಗಿಲ್ಲ ಜ್ಞಾನ. ರೂಟ್ ಯಾವ ರೂಟಲ್ಲಿ ಬರುತ್ತೆ ಅಂತ. ಕಾಶಿಯಿಂದ ಬರುತ್ತೆ ಅಂತ ಸ್ಥಳ ಪ್ರತೀತಿ, ಬಟ್ ಯಾವ ರೂಟಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಇನ್ನೂ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಪ್ಲಸ್ ಇನ್ನೊಂದೇನು ಅಂದರೆ ಅಲ್ಲಿ ಲಿಂಗ ಇದೆ, ಲಿಂಗ ಪ್ರತಿಷ್ಠಾಪನೆ ಆಗಿದೆಯಲ್ಲ, ಸೊ ಅಲ್ಲಿ ಆ ಲಿಂಗದಿಂದ ಉದ್ಭವ ಆಗಿ ನೀರಲ್ಲಿಗೆ ಬಂದಿರೋದು ಅಂತ. ಸೊ ಹಂಗಾಗಿ ಇದನ್ನು ಅಂತರಗಂಗೆ ಅಂತ ಕರೀತಾರೆ. ದಕ್ಷಿಣ ಕಾಶಿ ಅಂತರಗಂಗೆ. ಸೊ ಭೂಮಿ ಒಳಗಿಂದ ಬರುತ್ತಲ್ವ, ಸೊ ಹಂಗಾಗಿ ಇದನ್ನು ಅಂತರಗಂಗೆ ಅಂತ ಕರೀತಾರೆ. ಇದು ಸ್ಥಳ ಪುರಾಣ. ಯಾರು ನೆಕ್ಸ್ಟ್ ಟೈಮ್ ಕೋಲಾರ ಬಂಗಾರಪೇಟೆ ಕಡೆ ಬಂದರೆ ಜಸ್ಟ್ 11 ಕಿಲೋಮೀಟರ್ಸ್ ಇದೆ ಕೋಲಾರಿಂದ. ಸೊ ಬಂದು ಆರಾಮಾಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಬಂದರೆ ಆಲ್ಮೋಸ್ಟ್ ಒಂದು 3 ಗಂಟೆಗೆ ಬಂದು 3:30-4 ಗಂಟೆಗೆ ಟ್ರಕ್ ಮಾಡಿದ್ರೆ ವೆದರು ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಬರೋಕ್ಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ಇವತ್ತು ಬಿಸಿಲಿದೆಯಲ್ಲ ಆ ಥರ ತುಂಬ ಕಷ್ಟ ಆಗುತ್ತೆ. ಬಟ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಮಾನ್ಸೂನಲ್ಲಿ ಬನ್ನಿ, ಇನ್ನೂ ಗ್ರೀನರಿ ಚೆನ್ನಾಗಿರುತ್ತೆ. ಸೊ ಇಲ್ಲೇ ಕೆಳಗೆ ಇಳಿದ ಮೇಲೆ ಇನ್ನೊಂದು ಪ್ಲೇಸ್ ಇದೆ ಇಲ್ಲಿ ದೇವಸ್ಥಾನ. ಈ ದೇವಸ್ಥಾನ ಸುತ್ತ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೋಟಿಲಿಂಗದಲ್ಲಿ ಲಿಂಗಗಳಿದೆಯಲ್ಲ ಆ ಥರ. ಸೊ ಇದರ ಹೆಸರು ಜಲಕಂಠೇಶ್ವರ ಸ್ವಾಮಿ ದೇವಾಲಯ. ಸೊ ನೋಡೋಣ ಅಂತ ಬಂದ್ವಿ. ಸೊ ಈ ಥರ ಇದೆ ಪ್ಲೇಸ್. ಟೆಂಪಲ್ ಬಾಗ್ಲಾಕಿದೆ ಮೇ ಬಿ. ಸೊ ಸುಮ್ಮನೆ ಔಟ್ಸೈಡ್ ಒಂದು ರೌಂಡ್ ಹಾಕೋಣ ಅಂತ ಬಂದ್ವಿ. ಫುಲ್ ಸುತ್ತ ಲಿಂಗಗಳಿದೆ ಈ ಥರ. ಇದು ದೇವಸ್ಥಾನದ ಎಂಟ್ರೆನ್ಸು ಬಾಗ್ಲಾಕಿದೆ. ಸೊ ರೌಂಡ್ ಹಾಕ್ಕೊಂಡು ಹೋಗೋದು. ಚೆನ್ನಾಗಿದೆ ಪ್ಲೇಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು.